ಸಾರಿ, ಕಂಟಿನ್ಯೂ. ಸೊ ಪ್ರಿಯರೇ, ಈ ಕೀರ್ತನೆಗಳಲ್ಲಿ ಪ್ರಾರ್ಥನೆ, ಸ್ತುತಿ ಮತ್ತು ಆರಾಧನೆಗೆ ಬೇಕಾದ ಒಂದು ಅದ್ಭುತ ಮೂಲವಾಗಿದೆ. ಸೋರ್ಸ್ ಅಂತಾನೆ ಹೇಳ್ಬೋದು, ಮೂಲವಾಗಿದೆ. ನಾನು ಬ್ರಿಟಾನಿಯಾ ಎನ್ಸೈಕ್ಲೋಪೀಡಿಯಾ ಅದನ್ನ ರೆಫರ್ ಮಾಡುವಾಗ ಅದರಲ್ಲಿ ಸಿಕ್ಕಿದ ಒಂದು ವ್ಯಾಖ್ಯಾನ, ಕೀರ್ತನೆಗಳ ಬಗ್ಗೆ ಸಿಕ್ಕಿದ ವ್ಯಾಖ್ಯಾನ, ಡೆಫಿನಿಷನ್: ಕೆನೋನಿಕಲ್ ಯಹೂದಿ ಮತ್ತು ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳ ಪುಸ್ತಕವನ್ನು ರೂಪಿಸುವ ಪವಿತ್ರ ಕವಿತೆಗಳ ಸಂಗ್ರಹವಾಗಿದೆ ಕೀರ್ತನೆ ಅಂತೇಳಿ. ಕೆನೋನಿಕಲ್ ಯಹೂದಿ ಮತ್ತು ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳ ಪುಸ್ತಕವನ್ನು ರೂಪಿಸುವ ಪವಿತ್ರ ಕವಿತೆಗಳ ಸಂಗ್ರಹ. ಪ್ರಿಯರೇ, ಈ ಗ್ರಂಥ ಕೀರ್ತನೆಗಳ ಗ್ರಂಥ ಇದರ ಈಗಿನ ರೂಪ ಕಾಣಿಸಿಕೊಳ್ಳೋದು ನಮಗೆ ಸ್ಟ್ಯಾಂಡರ್ಡ್ ಹಿಬ್ರೂ ಟೆಕ್ಸ್ಟ್ ಇಂದ. ಇದನ್ನ ಮೆಸೊರೆಟಿಕ್ ಟೆಕ್ಸ್ಟ್ ಅಂತಾನು ಕರೀತಾರೆ. ಇದು ಪ್ರಾರಂಭವಾಗಿದ್ದು ಕ್ರಿಸ್ತಶಕ 10ನೇ ಶತಮಾನದಲ್ಲಿ. ಇದರಲ್ಲಿ ಅನೇಕ ಕೊರತೆಗಳಿದ್ದರೂ ಕೂಡ ವ್ಯಾಖ್ಯಾನಕಾರರು ಅಂದ್ರೆ ಬೈಬಲ್ ಪಂಡಿತರು ಇದರಲ್ಲಿ ಕಂಡು ಬರುವ ಅಖಂಡತೆಗೆ ತಮ್ಮ ಗೌರವವನ್ನು ಸಲ್ಲಿಸುವವರಾಗಿದ್ದಾರೆ. ಬೈಬಲ್ನ ಅತ್ಯಂತ ಹಳೆಯ ಗ್ರೀಕ್ ಭಾಷಾಂತರವನ್ನು ಸೆಪ್ತುಜೆಂಟ್ ಎಂದು ಕರೆಯಲಾಗ್ತದೆ. ಇದನ್ನು ಕ್ರಿಸ್ತಶಕ 2ರಿಂದ 3ನೇ ಶತಮಾನದ ಮಧ್ಯದಲ್ಲಿ ರಚಿಸಲಾಗಿದೆ. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಬಳಸಲಾಗಿರುವ ಕೀರ್ತನೆಗಳ ಉಲ್ಲೇಖದ 85% ಭಾಗ ಈ ಬೈಬಲ್ನಿಂದ ಆರಿಸಿಕೊಳ್ಳಲಾಗಿದೆ, ಸೆಪ್ತುಜೆಂಟ್ ಬೈಬಲ್ನಿಂದ. ಇನ್ನೊಂದು ಪುರಾತನ ಕಾಲದ ಅರೇಮಿಯ ಭಾಷಾಂತರವಾದ ಟಾರ್ಗಮ್ ಬೈಬಲ್ನಲ್ಲಿ ಈಗ ಕಂಡು ಬರುವ ಕೀರ್ತನೆಗಳು ಅದನ್ನು ಈಗಲೂ ಕೂಡ ಅದರಲ್ಲಿ ಉಳಿಸಿಕೊಳ್ಳಲಾಗಿದೆ, ಈಗಲೂ ಕೂಡ ಅದರಲ್ಲಿ ಕಂಡು ಬರುತ್ತವೆ. ಸೊ ಇದರ ರಚನೆ ಸುಮಾರು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಅಂತ ಹೇಳಲಾಗ್ತದೆ. ಆನಂತರ ಸೆಪ್ತುಜೆಂಟ್ ಭಾಷಾಂತರವನ್ನ ಲಾತಿನ್ ಭಾಷೆಗೆ ಭಾಷಾಂತರ ಮಾಡಿದವರು ನಮ್ಮ ಬೈಬಲ್ ಪಂಡಿತ ಸಂತ ಜೆರೂಮ್ ಅವರು. ಸೊ ಈ ಎಲ್ಲಾ ಪುಸ್ತಕಗಳಲ್ಲಿ, ಎಲ್ಲಾ ಬೈಬಲ್ನಲ್ಲಿಯೂ ಕೀರ್ತನೆಗಳ ಭಾಗ ಇದೆ. ಇದನ್ನ ಬೈಬಲ್ನ 3ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಪ್ರೇರೆ, ಈ ಕೀರ್ತನೆಗಳು ಹಿಬ್ರು ಭಾಷೆಯಲ್ಲಿ ಹಿಬ್ರಿಯರು ಅಂದ್ರೆ ಇಸ್ರಾಯೇಲ್ ಜನರು ಸುಮಾರು 600 ವರ್ಷಗಳಲ್ಲಿ, ಅಂದ್ರೆ ಈ ಒಂದು ಕೀರ್ತನೆಗಳ ಇವತ್ತಿನ 150 ಕೀರ್ತನೆಗಳೇನಿದೆ ಅದರ ಪೂರ್ಣ ಭಾಗ ನಮಗೆ ಸಿಗ್ಬೇಕಾದ್ರೆ ಹಿಬ್ರಿಯರು ಸುಮಾರು 600 ವರ್ಷಗಳಲ್ಲಿ, ಅಂದ್ರೆ ಕ್ರಿಸ್ತಪೂರ್ವ 1000 BC ಇಂದ ಕ್ರಿಸ್ತಪೂರ್ವ 400 ವರೆಗೆ ರಚಿಸಲಾಗಿರುವಂತ ಒಂದು ಗ್ರಂಥ. ಇದು ಎಷ್ಟೊಂದು ದೀರ್ಘಕಾಲಗಳು ಹಿಡಿದಿದೆ ಇದರ ಒಂದು ಪೂರ್ಣ ರೂಪ ಬರಲಿಕ್ಕೆ. ಕೀರ್ತನೆ ಇದನ್ನ ಇಂಗ್ಲಿಷ್ನಲ್ಲಿ ಸಾಮ್ಸ್ ಅಂತ ಕರೀತಾರೆ, ಹಿಬ್ರು ಭಾಷೆನಲ್ಲಿ ತೆಹಲ್ಲಿಮ್ ಅಂತ ಕರೀತಾರೆ. ಇದರ ಅರ್ಥ ಸ್ತುತಿಗಳು ಅಥವಾ ಹೊಗಳಿಕೆಗಳು, ಪ್ರೈಸಸ್. ಈಗಿನ ಇಂಗ್ಲಿಷಿನ ಪದ ಸಾಮ್ಸ್. ಸೊ ಇದು ಗ್ರೀಕ್ ಪದದ ಸಾಲ್ಮೋಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ತಂತಿ ವಾದ್ಯದೊಂದಿಗೆ ಹಾಡುವ ಹಾಡು ಅಂತೇಳಿ. ಈ ಕೀರ್ತನೆಗಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಕೀರ್ತನೆಗಳು ಮಾನವನ ಹೃದಯದ ಎಲ್ಲ ಭಾವನೆಗಳನ್ನ ವ್ಯಕ್ತಪಡಿಸುತ್ತವೆ. ಅಂದ್ರೆ ಮನುಷ್ಯನ ಅಂತರಂಗದಲ್ಲಿ ಏನೆಲ್ಲ ಭಾವನೆಗಳು ಬರ್ತದೆ ಅದನ್ನೆಲ್ಲ ಹೊರಗೆ ಬಿಚ್ಚಿಡುವಂತ ಒಂದು ಕಾರ್ಯವಾಗಿದೆ. ಈ ಕಾರಣಕ್ಕಾಗಿಯೇ ಕೀರ್ತನೆಗಳು ಎಲ್ಲ ಜಾತಿಯ ಜನಾಂಗಗಳನ್ನ ತನ್ನತ್ತ ಸೆಳೆದುಕೊಳ್ಳುತ್ತದೆ. ನೋಡಿ, ಕೀರ್ತನೆಗಳಿಗೆ ಯಾವುದೇ ರೀತಿಯಾದ ಕಟ್ಟುಪಾಡು ಇಲ್ಲ.
ಧರ್ಮ, ಜಾತಿ ಯಾವುದೂ ಕಟ್ಟುಪಾಡಿಲ್ಲ. ಯಾರು ಬೇಕಾದರೂ ಇವುಗಳನ್ನ ಉಪಯೋಗಿಸ್ಕೊಳ್ಬಹುದು. ಸೊ ಈ ಕೀರ್ತನೆಗಳಲ್ಲಿ ಆನಂದ, ಖಿನ್ನತೆ, ನಿರುತ್ಸಾಹ, ಕೋಪ, ನಿರಾಶೆ, ಆಯಾಸ ಹೀಗೆ ಎಲ್ಲ ತರದ ಭಾವನೆಗಳನ್ನ ವ್ಯಕ್ತಪಡಿಸಲಾಗ್ತದೆ. ಹಾಗೂ ವಿವಿಧ ಸನ್ನಿವೇಶಗಳಲ್ಲಿ ಇತರರೊಂದಿಗೆ ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ಕೂಡ ಕಲಿಸಿಕೊಡುತ್ತದೆ. ಕ್ರಿಸ್ತನ ಆಗಮನದ ಮುಂಚೆ ಯಹೂದಿ ವಿಶ್ವಾಸಿಗಳು ತಮ್ಮ ವಾರ್ಷಿಕ ಹಬ್ಬವನ್ನು ಆಚರಿಸಲು ಜೆರುಸಲೇಮಿಗೆ ಪ್ರಯಾಣ ಮಾಡುವಾಗ ಮಾರ್ಗ ಮಧ್ಯದಲ್ಲಿ ಈ ಕೀರ್ತನೆಗಳನ್ನ ಆಡ್ತಾ ಇದ್ರು. ಬ್ರದರ್ ಹೇಳಿದ್ರು ನಮ್ಗೆ, ಪ್ರತಿದಿನ ಕೆಲವು ಯಹೂದ್ಯರು ಪ್ರತಿದಿನ ಈ 150 ಕೀರ್ತನೆಗಳನ್ನ ಹಾಡ್ತಾ ಇದ್ರು ಎಂಬುದಾಗಿ. ಇದು ಸತ್ಯ. ಈ ಯೇಸುಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹಾಗೂ ಕೆಲವು ಶಿಷ್ಯರು ತಮ್ಮ ಕಡೆಯ ಭೋಜನ, ಮೇಲ್ಛಾವಣಿಯಲ್ಲಿ ತಮ್ಮ ಕಡೆಯ ಭೋಜನ ಅಂತ ಹೇಳ್ತೀವಿ, ಅಥವಾ ಪಾಸ್ಕಾ ಭೋಜನವನ್ನ ಮುಗಿಸಿ ಹೊರ ಹೋಗುವಾಗ ಇಲ್ಲಿ ಕೀರ್ತನೆಗಳನ್ನ ಹಾಡಿದರು ಎಂಬುದಾಗಿ ಉಲ್ಲೇಖ ಇದೆ. ಸೊ ಆದಿ ಕ್ರೈಸ್ತರು ಕೂಡ ಕೀರ್ತನೆಗಳನ್ನ ಹಾಗೂ ಭಕ್ತಿ ಗೀತೆಗಳನ್ನ ಹಾಡುತ್ತಾ ಇದ್ರು ಎಂಬುದಾಗಿ ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರ 5:19 ನಮಗೆ ತಿಳಿಸ್ಕೊಡ್ತಾರೆ. ಒಂದ್ಸಾರಿ ನೋಡ್ಬಿಡ್ತೀರಾ? ಎಫೆಸ 5:19 ಸಿಕ್ಕಿದವ್ರು ಓದ್ಬಿಡಿ ಬೇಗ. ಕೀರ್ತನೆ, ಹಾಡು, ಭಕ್ತಿಗೀತೆ ಇವುಗಳಿಗಿಂತ ನಿಮ್ಮ ಭಾವನೆಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ಹೃದಯಾಂತಾಳದಿಂದ ಬ್ರದರ್, ಇವುಗಳಿಗಿಂತ ಅಲ್ಲ, ಇವುಗಳಿಂದ ನಿಮ್ಮ ಭಾವನೆಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ಹೃದಯಾಂತಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ. ಪ್ರೈಸ್ ದ ಲಾರ್ಡ್. ನೋಡಿ ಪ್ರಿಯರೇ, ಸಂತ ಪೌಲರು ನಮಗೆ ಈ ಕೀರ್ತನೆಗಳನ್ನ ಉಪಯೋಗಿಸ್ಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಸಂತ ಪೌಲರು ಕೂಡ ಸೆರೆಮನೆಯಲ್ಲಿ ಇದ್ದಾಗ, ಇದನ್ನ ನಾವು ಪ್ರೇಷಿತರ ಕಾರ್ಯಕಲಾಪ 16:25 ನೋಡ್ತೀವಿ. ಆ ಪರಿಸ್ಥಿತಿ ಸನ್ನಿವೇಶ ನಮ್ಗೆಲ್ರಿಗೂ ಗೊತ್ತಿದೆ. ಪೌಲ ಶೀಲರನ್ನ ಹೊಡೆದು ಹಿಂಸೆ ಮಾಡಿ ಅವರನ್ನ ಸೆರೆಮನೆಯಲ್ಲಿ ಕಟ್ಟಿ ಹಾಕಿರ್ತಾರೆ ಮರದ ದಿಮ್ಮಿಗಳಿಗೆ. ಕೂತ್ಕೊಳ್ಳಲು ಅವ್ರಿಗೆ ಸಾಧ್ಯವಾಗದಂತ ಪರಿಸ್ಥಿತಿ. ಆ ಸಮಯದಲ್ಲಿ ಅವರು ಕೀರ್ತನೆಗಳನ್ನ ಆಡ್ತಾ ಇದ್ರು ಅಂತ ನಮಗೆ ಗೊತ್ತಾಗ್ತದೆ. ಸೊ ಈ ಕೀರ್ತನೆಗಳು ಗ್ರಂಥ ಯಾರು ಬರೆದಿದ್ದಾರೆ ಇದನ್ನ? ಸೊ ಅದಕ್ಕಿಂತ ಮುಂಚೆ ನಾನು ಈ ಕೀರ್ತನೆ ಪುಸ್ತಕವನ್ನ 5 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅಂದ್ರೆ ಕೀರ್ತನ ಗ್ರಂಥವನ್ನ 5 ಪುಸ್ತಕಗಳನ್ನಾಗಿ ವಿಂಗಡಿಸಲಾಗಿದೆ. ಅದನ್ನ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಮೊದಲನೇ ಪುಸ್ತಕ ಕೀರ್ತನೆ 1ರಿಂದ 41 ಮೊದಲನೇ ಪುಸ್ತಕ. ಕೀರ್ತನೆಗಳು 42ರಿಂದ 72 ಎರಡನೇ ಪುಸ್ತಕ. ಕೀರ್ತನೆಗಳು 73ರಿಂದ 89 ಮೂರನೇ ಪುಸ್ತಕ. 90ರಿಂದ 106 ಕೀರ್ತನೆವರೆಗೆ 4ನೇ ಪುಸ್ತಕ. 107ರಿಂದ 150 5ನೇ ಪುಸ್ತಕ. ಅಂದ್ರೆ 5 ಪುಸ್ತಕಗಳು. ಯಾಕೆ 5 ಪುಸ್ತಕಗಳಂದ್ರೆ, ಬಹುಶಃ ಹಳೆ ಒಡಂಬಡಿಕೆಯಲ್ಲಿ ಇರುವ ಪ್ರಮುಖ ಪುಸ್ತಕಗಳು 5 ಪುಸ್ತಕಗಳು. ಮೋಶೆ ಬರೆಯಲಾಗಿರುವಂತ 5 ಪುಸ್ತಕಗಳು, ಇದನ್ನ ತೋರಾ ಅಂತನೂ ಕರೀತಾರೆ. ಸೊ ಹಾಗಾಗಿ ಪ್ರಿಯರೇ, ಆ ಒಂದು ಮಾದರಿಯಲ್ಲಿ ಈ ಕೀರ್ತನೆಗಳನ್ನು ಕೂಡ 5 ಪುಸ್ತಕಗಳನ್ನಾಗಿ ವಿಂಗಡಿಸಿ ಇಟ್ಟಿದ್ದಾರೆ. ಹಾಗಾದ್ರೆ ಈ ಕೀರ್ತನೆಗಳು ಒಟ್ಟು 150 ಕೀರ್ತನೆಗಳಿದೆ. ಈ ಕೀರ್ತನೆಗಳನ್ನ ಯಾರು ಬರೆದರು ಅಥವಾ ಯಾರು ರಚಿಸಿದರು? ಪ್ರಿಯರೇ, ಈ ಕೀರ್ತನೆ ಪುಸ್ತಕ ಅಥವಾ ಕೀರ್ತನೆ ಗ್ರಂಥದ ಅನೇಕ ಲೇಖಕರು ಬರೆದಿದ್ದಾರೆ. ಒಬ್ಬರು ಬರೆದಿರುವಂತಹ ಪುಸ್ತಕ ಅಲ್ಲ ಇದು. ಅನೇಕರು ಇದನ್ನ ರಚಿಸಿದ್ದಾರೆ. ಸಾಂಪ್ರದಾಯಿಕವಾಗಿ ಇದರ ಲೇಖಕ ದಾವೀದ ಅರಸ ಎಂದು ತಿಳಿಸಲಾಗ್ತದೆ. ಇದಕ್ಕೆ ಕಾರಣಗಳಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ,
ಸುಮಾರು 73 ಕೀರ್ತನೆಗಳಲ್ಲಿ ದಾವೀದನ ಹೆಸರು ಉಲ್ಲೇಖವಾಗಿದೆ. ದಾವೀದನಿಗೆ ಅನ್ವಯಿಸ್ತದೆ. ಸೊ ಇದು ಒಂದು ಕಾರಣ. ಎರಡನೇದಾಗಿ 1 ಸಾಮುವೇಲ 16:23 ಈಗ ಓದಿದ್ರೆ ಲೇಟ್ ಆಗ್ಬೋದು ಅನ್ಸುತ್ತೆ, ನಾನು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ನಮಗೆ ದಾವೀದನು ಕಿನ್ನರಿ ನುಡಿಸುವ ವ್ಯಕ್ತಿಯಾಗಿದ್ದ, ಮತ್ತೆ ಉತ್ತಮ ಹಾಡುಗಾರನಾಗಿದ್ದ. ಈ ಒಂದು ಕಾರಣದಿಂದ ಅವನು ಅರಸ ಸೌಲನ ಆಸ್ಥಾನಕ್ಕೆ ಕರೆಯಿಸ್ಕೊಳ್ತಾರೆ. ಯಾಕಂದ್ರೆ ಸೌಲನಿಗೆ ದುರಾತ್ಮಗಳು ಪೀಡಿತರಾದಾಗ ಅವನು ಹುಚ್ಚಿನಂತೆ ಆಡ್ತಾ ಇದ್ದ. ಆ ಸಮಯದಲ್ಲಿ ಯಾರಾದ್ರೂ ಸಂಗೀತವನ್ನ ನುಡಿಸಿದ್ರೆ ಅವನು ಅದಕ್ಕೆ ಸರಿಯಾಗ್ತಾನೆ ಅಂತ ಒಂದು ಪರಿಹಾರ ಇತ್ತು. ಅದಕ್ಕೋಸ್ಕರ ದಾವೀದನನ್ನ ಸಜೆಸ್ಟ್ ಮಾಡ್ತಾರೆ. ದಾವೀದನನ್ನ ಕರೆಸಿ ಯಾವಾಗೆಲ್ಲ ಪೌಲನಿಗೆ ಈ ದುರಾತ್ಮಗಳು ಪೀಡಿತ ಆಗ್ತವೆ, ಆಗ ಅವನು ಕಿನ್ನರಿಯನ್ನ ನುಡಿಸಿ ಹಾಡನ್ನ ಹಾಡುವಾಗ, ಕೀರ್ತನೆಗಳನ್ನ ಹಾಡುವಾಗ ಪೌಲನು ಸಮಾಧಾನಕ್ಕೆ ಬರುತ್ತಿದ್ದ ಅಂತ. ಸೊ ಅಲ್ಲಿ ದಾವೀದನು ಕಿನ್ನರಿ ನುಡಿಸಿ ಹಾಡುವಂತ ವ್ಯಕ್ತಿಯಾಗಿದ್ದ. ಹಾಗಾಗಿ ಹೆಚ್ಚಿನ ಕೀರ್ತನೆಗಳನ್ನ ಅವನೇ ರಚಿಸಿದ್ದಾನೆ ಎಂಬುದಾಗಿ. ಅದೇ ರೀತಿ 2 ಸಾಮುವೇಲ 1:17 ಕೂಡ ನಾವು ಕಾಣ್ತೇವೆ. 2 ಸಾಮುವೇಲ 22 ಕೂಡ ದಾವೀದನ ಹೇಗೆ ಉತ್ತಮ ಹಾಡುಗಾರನಾಗಿದ್ದ ಅನ್ನೋದು ನಮ್ಗೆ ತಿಳಿದು ಬರ್ತದೆ. ಸೊ ಬಹುಶಃ ಈ ಕಾರಣಕ್ಕಾಗಿ ದಾವೀದನನ್ನ ಸಾಂಪ್ರದಾಯಿಕವಾಗಿ ಕೀರ್ತನೆಗಳ ಲೇಖಕ ಎಂಬುದಾಗಿ ನಂಬಲಾಗಿದೆ, ವಿಶ್ವಾಸಿಸಲಾಗಿದೆ. ಸೊ ಇದಲ್ಲದೆ ದಾವೀದ ಅಲ್ಲದೆ ಅಸಫ, ಸೊ ಈತ 12 ಕೀರ್ತನೆಗಳನ್ನ ರಚಿಸಿರುವುದಾಗಿ ನಮಗೆ ಉಲ್ಲೇಖ ಇದೆ. ಅಸಫ ಅನ್ನೋರು 12 ಕೀರ್ತನೆಗಳನ್ನ ರಚಿಸುವುದಾಗಿ. ಮತ್ತೆ ಕೋರಾನ ಮಕ್ಕಳು 11 ಕೀರ್ತನೆಗಳನ್ನ ರಚಿಸಿರುವುದಾಗಿ ಉಲ್ಲೇಖವಿದೆ. ಸೊ ಆ ನಂತರ ಇನ್ನು ಅನೇಕರು, ಅಂದ್ರೆ ಸಾಮುವೇಲ 2 ಕೀರ್ತನೆಗಳನ್ನ, ಕೀರ್ತನೆ 62, 127 ರಚಿಸಿರುವುದಾಗಿಯೂ, ಮೋಸೆ 1 ಕೀರ್ತನೆ 90 ರಚಿಸಿರುವುದಾಗಿ, ಮತ್ತೆ ಈತನ್ 1 ಕೀರ್ತನೆಯನ್ನ, ಹಗ್ಗಾಯ 1, ಜಕಾಯ 1 ಮತ್ತು ಹೆಜಕಾಯ 1. ಎಜ್ರನು ಕೂಡ ಅದ್ರ ಸ್ಪಷ್ಟತೆ ಇಲ್ಲ, ಎಜ್ರ ಕೂಡ 1 ಕೀರ್ತನೆಯನ್ನ ರಚಿಸಿದ್ದಾನೆ ಎಂಬುದಾಗಿ ಉಲ್ಲೇಖ ಇದೆ. ಇನ್ನು ಉಳಿದವುಗಳು ಅನಾಮಿಕ ಅಂದ್ರೆ ಯಾರು ರಚಿಸಿದರೆ ಎಂಬುದು ಗೊತ್ತಿಲ್ಲ, ಆದ್ರೆ ಅದ್ರ ಸಂಪ್ರದಾಯದಲ್ಲಿ ಸೇರಿಕೊಂಡಿವೆ. ಹಾಗಾದ್ರೆ ಪ್ರಿಯರೇ, ಈ ಕೀರ್ತನೆಗಳಲ್ಲಿ ಬೇರೆ ಬೇರೆ ವಿಧದ ಕೀರ್ತನೆಗಳಿದನ್ನ ನಾವು ಕಾಣ್ತೇವೆ. ಅಂದ್ರೆ ಟೈಪ್ಸ್ ಆಫ್ ಸಾಮ್ಸ್, ಕೀರ್ತನೆಯಲ್ಲಿ ವಿಧಗಳು. ಸೊ ನಾವು ಪ್ರಮುಖವಾಗಿ ಕೀರ್ತನೆಗಳನ್ನ 3 ಮುಖ್ಯ ಗುಂಪುಗಳನ್ನಾಗಿ ವಿಂಗಡಿಸಬಹುದು, ಅಂದ್ರೆ ವಿಧಗಳ ಆಧಾರದ ಮೇಲೆ. ಇದರಲ್ಲಿ ಪ್ರಮುಖವಾಗಿ ಬರುವುದು ಪ್ರಲಾಪ ಗೀತೆಗಳು. ಎರಡನೇದಾಗಿ ಸ್ತುತಿ ಗೀತೆಗಳು. ಮೂರನೇದಾಗಿ ವಂದನಾರ್ಪಣಾ ಗೀತೆಗಳು. ಇದು 3 ಪ್ರಮುಖ ಗುಂಪುಗಳು. ಇನ್ನು ಉಳಿದವು ಚಿಕ್ಕ ಚಿಕ್ಕ ಗುಂಪುಗಳಿವೆ. ಸೊ ಉದಾಹರಣೆಗೆ ರಾಜ ಪರಿವಾರ ಗೀತೆಗಳು ಅಥವಾ ಕೀರ್ತನೆಗಳು, ಜ್ಞಾನೋಕ್ತಿ ಕೀರ್ತನೆಗಳು, ಲೋಕೋದ್ಧಾರಕನ ಅಂದ್ರೆ ರಕ್ಷಕನ ಸಂಬಂಧಿಸಿದ ಕೀರ್ತನೆಗಳು, ಮತ್ತೆ ಪ್ರಕಟಣಾ ದರ್ಶನಗಳ ಕೀರ್ತನೆಗಳು. ಹೀಗೆ ಚಿಕ್ಕ ಚಿಕ್ಕ ಗುಂಪುಗಳು ಇರುವುದನ್ನ ನಾವು ಕಾಣ್ತೇವೆ. ಈ ಪ್ರಲಾಪಗಳಲ್ಲಿ, ಮೊದಲನೆಯ ಗುಂಪು ಪ್ರಲಾಪಗಳಲ್ಲಿ 2 ರೀತಿಯ ಪ್ರಲಾಪಗಳನ್ನ ನಾವು ಕಾಣ್ತೇವೆ. ಒಂದು ವ್ಯಕ್ತಿಗತ ಇಂಡಿವಿಜುವಲ್ ಪ್ರಲಾಪನೆಗಳು, ಒಬ್ಬ ವ್ಯಕ್ತಿಯು ಸಹಾಯಕ್ಕಾಗಿ ದೇವರಲ್ಲಿ ಪ್ರಲಾಪಿಸುವುದು. ಇನ್ನೊಂದು, ಒಂದು ಸಮುದಾಯ ಅಥವಾ ಒಂದು ದೇಶ ಅಥವಾ ಒಂದು ಜನಾಂಗ ಸಹಾಯಕ್ಕಾಗಿ ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುವುದು. ಸೊ ಈ ಪ್ರಲಾಪಗಳಲ್ಲಿ ಕೀರ್ತನೆಗಾರ ತನ್ನ ವೈಯಕ್ತಿಕ ಅಂದ್ರೆ ಇಂಡಿವಿಜುವಲ್ ಅಥವಾ ವ್ಯಕ್ತಿಗತ ಪ್ರಲಾಪಗಳಲ್ಲಿ ಒಬ್ಬ ವ್ಯಕ್ತಿ
ತಾನು ಅನುಭವಿಸುವಂತಹ ಕೆಲವು ಯಾತನೆಗಳಿರ್ಬೋದು, ಕಷ್ಟ ತೊಂದರೆಗಳಿರ್ಬೋದು. ಉದಾಹರಣೆಗೆ ಕಾಯಿಲೆ, ಸಾವು, ವೈರಿಗಳಿಂದ ಬಾಧೆ, ವೃದ್ಧಾಪ್ಯ, ಮತ್ತೆ ಇತರರಿಂದ ಅಪಾದನೆ ಮುಂತಾದವುಗಳನ್ನ ಎದುರಿಸುವಾಗ ಅವುಗಳಿಂದ ಬಿಡುಗಡೆ ನೀಡಿ ಎಂಬುದಾಗಿ ಮಾಡುವಂತಹ ಪ್ರಾರ್ಥನೆಗಳೇ, ದೇವರಿಗೆ ಮೊರೆ ಇಡುವಂತ ಪ್ರಾರ್ಥನೆಗಳೇ ಈ ಪ್ರಲಾಪಗಳು. ಸೊ ಪ್ರಲಾಪಗಳಲ್ಲಿ ಹೆಚ್ಚಿನ ಪ್ರಲಾಪಗಳು ಯೂ ಟರ್ನ್ ಅನ್ನ, ಅಂದ್ರೆ ಯೂ ತಿರುವನ್ನ ಪಡೆದುಕೊಳ್ತವೆ. ಆದ್ರೆ ಮೊದಲು ಜನರು ದೇವರಿಗೆ ದೂರನ್ನ ಸಲ್ಲಿಸ್ತಾರೆ, ತಮ್ಮಯ ಕಷ್ಟ ತೊಂದರೆಗಳನ್ನ ಸಲ್ಲಿಸ್ತಾ ಇರ್ತಾರೆ. ಆ ನಂತರ ಸಡನ್ ಆಗಿ ಮಧ್ಯದಲ್ಲಿ ವಂದನಾರ್ಪಣೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಉದಾಹರಣೆ ಕೀರ್ತನೆ 54 ನಾವು ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ಈ ವ್ಯಕ್ತಿಗತ ಇಂಡಿವಿಜುವಲ್ ಪ್ರಲಾಪಗಳಲ್ಲಿ ಒಟ್ಟು 33 ಪ್ರಲಾಪಗಳಿವೆ. ಕೆಲವೊಂದು ಹೇಳುದಂದ್ರೆ ಕ್ವಿಕ್ ಆಗಿ 3, 7, 13, 17, 22, 25, 28, 31, 35, 36, 38, 40, 42, 43, 51, 54. ಹೀಗೆ ಇದೆಲ್ಲ ವೈಯಕ್ತಿಕ ಅಥವಾ ಇಂಡಿವಿಜುವಲ್ ಪ್ರಲಾಪಗಳು. ಸೊ ಪ್ರಲಾಪಗಳಲ್ಲಿ ಎರಡನೆಯ ರೀತಿ ಅಂದ್ರೆ ಸಮುದಾಯದ ಪ್ರಲಾಪಗಳು. ಒಂದು ದೇಶ ಅಥವಾ ಒಂದು ಜನಾಂಗ, ಒಂದು ಸಮುದಾಯ ಒಟ್ಟಾಗಿ ಸೇರಿ ಮಾಡುವಂತಹ ಪ್ರಾರ್ಥನೆಗಳು. ಅಂದ್ರೆ ದೇಶದಲ್ಲಿ ಯುದ್ಧದ ಭೀತಿ ಸಮೀಪಿಸಿದಾಗ, ಬರಗಾಲ ಅವಸ್ಥೆ ಬಂದಾಗ, ಗಡುಪಾರಿಗೆ ಗುರಿಯಾದಾಗ, ಇಂತಹ ಭೀತಿಗಳಲ್ಲಿ ದೇವರಲ್ಲಿ ಮೊರೆ ಇಟ್ಟು ಮಾಡುವ ಪ್ರಾರ್ಥನೆಗಳು ಈ ಸಮುದಾಯ ಪ್ರಲಾಪಗಳು. ಅದರಲ್ಲಿ ಒಟ್ಟು 17 ಇದೆ. 12, 14, 44, 53, 58, 60, 74, 79. ಮತ್ತೆ ಕೀರ್ತನೆಗಳಲ್ಲಿ ಪಶ್ಚಾತ್ತಾಪ ಪಡುವ ಕೀರ್ತನೆಗಳು ಇದೆ. ಅಂದ್ರೆ ಪ್ರಲಾಪಗಳಲ್ಲಿ ಪಶ್ಚಾತ್ತಾಪ ಪಡುವ ಪ್ರಲಾಪಗಳು. ಇದರಲ್ಲಿ 6, 32, 38, 51, 102, 130, 143 ಇತ್ಯಾದಿ. ಇವುಗಳಲ್ಲಿ ಶ್ರೇಷ್ಠವಾದಂತಹ ಪಶ್ಚಾತ್ತಾಪದ ವಿಧಾನ ಕೀರ್ತನೆ 51. ನಮ್ಮ ತಂಡದಿಂದ ಪ್ರತಿ ದಿನವೂ ಇದನ್ನ ಹೇಳಲಾಗ್ತದೆ. ಕೀರ್ತನೆ 51. ಎರಡನೇ ಗುಂಪು ಸ್ತುತಿ ಸ್ತೋತ್ರ ಕೀರ್ತನೆಗಳು ಅಥವಾ ಸ್ತುತಿ ಮಾಡುವ ಕೀರ್ತನೆಗಳು. ಈ ಕೀರ್ತನೆಗಳು ಸೃಷ್ಟಿಕರ್ತ ದೇವರು ಈ ವಿಶ್ವದಲ್ಲಿ ಸೃಷ್ಟಿ ಮಾಡಿರುವ ಸಕಲ ಮಹೋನ್ನತ ವಸ್ತುಗಳಿಗಾಗಿ, ಅವುಗಳ ವ್ಯವಸ್ಥೆಗಳಿಗಾಗಿ, ಅವುಗಳ ನಿರಂತರ ಕ್ರಿಯೆಗಾಗಿ ಮಾಡುವಂತಹ ಸ್ತುತಿ, ದೇವರನ್ನ ಸ್ತುತಿಸಿ ಕೊಂಡಾಡುವಂತ ಕಾರ್ಯ. ಉದಾಹರಣೆಗೆ ಸೂರ್ಯ, ಚಂದ್ರ, ನಕ್ಷತ್ರ, ಹಗಲು ರಾತ್ರಿ, ಋತುಮಾನಗಳು. ಸೊ ಇವುಗಳಿಗಾಗಿ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಲು, ಮತ್ತು ಇಸ್ರಾಯೇಲರು ದೇವರ ನಿರಂತರ ಪ್ರಸನ್ನತೆಗಾಗಿ ಸ್ತುತಿಯನ್ನು ಹಾಡಲು ರಚನೆಯಾದಂತ ಕೀರ್ತನೆಗಳು ಇವು. ಈ ಸ್ತುತಿ ಸ್ತೋತ್ರ ಕೀರ್ತನೆಗಳಲ್ಲಿ 2 ರೀತಿ ಇದೆ. ಒಂದು ಸಿಯೋನ್ ಅಥವಾ ಜೆರುಸಲೇಮ್ ದೇವರ ನಿವಾಸವೆಂದು ನಂಬಿ ಮಾಡುವಂತಹ ಸ್ತುತಿ ಕೀರ್ತನೆಗಳು. ಎರಡನೇದು ದೇವರ ರಾಜತ್ವದ ಬಗ್ಗೆ, ಕಿಂಗ್ಶಿಪ್ ಆಫ್ ಗಾಡ್, ದೇವರ ರಾಜತ್ವದ ಬಗ್ಗೆ ಮಾಡುವಂತಹ ಸ್ತುತಿ ಗೀತೆಗಳು. ಈ ಝಾಯನ್ ಕೀರ್ತನೆಗಳಲ್ಲಿ 46, 48, 76, 84, 87 ಹಾಗೂ 122 ಕೀರ್ತನೆಗಳು ಝಾಯನ್ ಅಥವಾ ಸಿಯೋನ್ ಗಾಗಿ ಮಾಡುವಂತಹ ಕೀರ್ತನೆಗಳು. ಮತ್ತೆ 47, 93, 96ರಿಂದ 99 ಒಟ್ಟು 15 ಕೀರ್ತನೆಗಳು ದೇವರ ಆ ರಾಜತ್ವದ ಬಗ್ಗೆ, ಕಿಂಗ್ಶಿಪ್ ಆಫ್ ಗಾಡ್ ಮಾಡುವಂತಹ ಕೀರ್ತನೆಗಳಾಗಿವೆ.
ಇನ್ನು ಮೂರನೇ ಗುಂಪಿಗೆ ಬಂದ್ರೆ ವಂದನಾ ಗೀತೆಗಳು ಅಥವಾ ಥ್ಯಾಂಕ್ಸ್ ಗಿವಿಂಗ್ ಸಾಮ್ಸ್. ಈ ಗುಂಪಿಗೆ ಸೇರಿದ ಕೀರ್ತನೆಗಳು ಪ್ರಲಾಪಗಳ ಕೀರ್ತನೆಗಳಿಗೆ ಸಮೀಪವಾಗಿರುವಂತಹ ಕೀರ್ತನೆಗಳು. ದೇವರು ತಮ್ಮನ್ನು ದುಷ್ಟರಿಂದ ರಕ್ಷಿಸಿದ್ದಕ್ಕಾಗಿ, ಯುದ್ಧ ಭೀತಿಯಿಂದ ಕಾಪಾಡಿದ್ದಕ್ಕಾಗಿ, ಕೆಟ್ಟ ಪರಿಸ್ಥಿತಿಯಿಂದ ಅವರನ್ನು ಪಾರು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುವಂತಹ ಕೀರ್ತನೆಗಳು. ಇಲ್ಲಿ ಹೆಚ್ಚಿನ ಪ್ರಲಾಪ ಕೀರ್ತನೆಗಳು ಧನ್ಯವಾದಗಳೊಂದಿಗೆ ಕೊನೆಗೊಳ್ಳುತ್ತವೆ. ಪ್ರಲಾಪ ಕೀರ್ತನೆಗಳು ಏನ್ ನೋಡಿದ್ವಿ, ಅವುಗಳು ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಮುಕ್ತಾಯಗೊಳ್ಳುವಂತಹದ್ದು. ಸೊ ಈ ವಂದನಾ ಗೀತೆಗಳಲ್ಲಿ ಒಟ್ಟು 17 ಇದೆ. ಈ ಮೂರು ಗುಂಪುಗಳು ಪ್ರಮುಖ ಗುಂಪುಗಳಾಗಿವೆ. ಇದಲ್ಲದೆ ಇನ್ನು ಚಿಕ್ಕ ಚಿಕ್ಕ ಗುಂಪುಗಳು ನಾವಾಗ್ಲೇ ನೋಡಿದಾಗೆ ರಾಜತ್ವದ ಕೀರ್ತನೆಗಳು, ರಾಯಲ್ಟಿ, ಉದಾಹರಣೆಗೆ 2, 72, 132, 45, 20, 144, ಮತ್ತೆ ಆಗಮಿಸಲಿರುವ ಲೋಕೋದ್ಧಾರಕನಿಗಾಗಿ ಮಾಡುವಂತ ಕೀರ್ತನೆಗಳು, ಉದಾಹರಣೆಗೆ 15, 21, 44, 71, 109 ಹೀಗೆ. ಮತ್ತೆ ನೆಕ್ಸ್ಟ್ ಜ್ಞಾನೋಕ್ತಿ ಗೀತೆಗಳು ಅಥವಾ ಜ್ಞಾನೋಕ್ತಿ ಕೀರ್ತನೆಗಳು 1, 37, 49, 73, 112, 119, 127 ಇತ್ಯಾದಿ. ಇದಲ್ಲದೆ ಐತಿಹಾಸಿಕ ಕೀರ್ತನೆಗಳು ಕೂಡ ಇವೆ. ಇಸ್ರಾಯೇಲರು ತಮ್ಮ ಚರಿತ್ರೆಯಲ್ಲಿ ಏನೆಲ್ಲ ಕಾರ್ಯಗಳನ್ನು ಅನುಭವಿಸಿದ್ರೋ ಅದನ್ನ ಸ್ಮರಿಸಿ ಮಾಡುವಂತಹ ಕೀರ್ತನೆಗಳು 78, 105, 106, 135, 136. ಮತ್ತೆ ಇದಲ್ಲದೆ ದೇವರಲ್ಲಿ ನಂಬಿಕೆ ನಿಷ್ಠೆಯನ್ನ ವ್ಯಕ್ತಪಡಿಸುವ ಕೀರ್ತನೆಗಳು ಇವೆ. 23, 4, 11, 16, 46, 62, 63, 90, 115, 121, 125 ಮತ್ತು 131. ಆದ್ರೆ ಪ್ರಿಯರೇ, ಈ ಕೀರ್ತನೆಗಳಲ್ಲಿ ಏನು ಅಡಗಿದೆ? ಇದು ಸ್ತುತಿಗೀತೆಗಳು, ಹಾಡುಗಳು. ಹೌದು, ಈ ಕೀರ್ತನೆಯ ಭಾಗವನ್ನ 2ನೇ ದೇವಾಲಯದಲ್ಲಿ ಅದು ಸಂಗೀತ ಪುಸ್ತಕವಾಗಿಯೇ ಬಳಸ್ತಾ ಇದ್ರು. ಆ ಸ್ತುತಿ ಆರಾಧನೆ ಮಾಡುವಾಗ, ದೇವರಿಗೆ ಬಲಿಗಳನ್ನ ಅರ್ಪಿಸುವಾಗ ಹಾಡು ಪುಸ್ತಕವಾಗಿ ಅದನ್ನ ಬಳಸ್ತಾ ಇದ್ರಂತೆ. ಆದ್ರೆ ಈ ಕೀರ್ತನ ಗ್ರಂಥದಲ್ಲಿ ಏನು ಅಡಗಿದೆ ಅಂದ್ರೆ, ಇದರಲ್ಲಿ ಏನು ಥಿಯಾಲಜಿ ಅಥವಾ ದೈವಾಂಶವಿದೆ ಇದನ್ನ ನೋಡುವಾಗ ಹಳ ಒಡಂಬಡಿಕೆಯನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿರುವ ಲಾರೆನ್ಸ್ ಬೋರ್ಡ್ಜ್ ಅನ್ನೋರು ಅಧ್ಯಯನ ಮಾಡಿ ಇದರಲ್ಲಿ 7 ದೈವಾಂಶಗಳನ್ನ ಗುರುತಿಸ್ತಾರೆ. ಮೊದಲನೇದಾಗಿ ದೇವರು ಪರಿಶುದ್ಧರು. ಇಲ್ಲಿ 72 ಕೀರ್ತನೆ 22, 78, 41, ಕೀರ್ತನೆ 72, 22ನೇ ವಾಕ್ಯ, ಕೀರ್ತನೆ 78, 41ನೇ ವಾಕ್ಯ, ಕೀರ್ತನೆ 89, 19ನೇ ವಾಕ್ಯ. ಹಾಗೆ ಎರಡನೇದಾಗಿ ದೇವರು ಮಹಾನ್ ದೇವರು, ಇತರ ಎಲ್ಲ ದೇವರುಗಳಿಗಿಂತ ಮಿಗಿಲಾದ ಮಹಾನ್ ದೇವರು ನಮ್ಮ ಸರ್ವೇಶ್ವರ. ಸೊ ಇದು ಎರಡನೇದು. 113 ವಚನ 5-6 ಮತ್ತೆ 86 ಕೀರ್ತನೆ ವಚನ 8 ಇದರಲ್ಲಿ ನಾವು ಕಾಣ್ತೇವೆ. ಹಾಗೆ ದೇವರು ಶಾಶ್ವತ, ಇಟರ್ನಲ್, ಗಾಡ್ ಇಸ್ ಇಟರ್ನಲ್, ಶಾಶ್ವತ, ಕೀರ್ತನೆ 92ರಲ್ಲಿ ನಾವು ನೋಡ್ತೇವೆ. ಅದೇ ರೀತಿ 4ನೆಯ ಒಂದು ದೈವಾಂಶ, ದೇವರು ಬಂಡೆ ಹಾಗೂ ಕೋಟೆ. ಲಾರ್ಡ್ ಈಸ್ ಮೈ ರಾಕ್ ಅಂಡ್ ಮೈ ಫಾರ್ಟ್ರೆಸ್. ಇದು ಕೀರ್ತನೆ 18ರಲ್ಲಿ ನಾವು ಕಾಣ್ತೇವೆ. ಮತ್ತೆ 5ನೇದು, ದೇವರು ನಮ್ಮ ವಿಮೋಚಕರು, ಗಾಡ್ ಈಸ್ ಆರ್ ರಿಡೀಮರ್. ಕೀರ್ತನೆ 31ರಲ್ಲಿ ನಾವು ಇದನ್ನ ಕಾಣ್ತೇವೆ. ಮತ್ತೆ 6ನೇದಾಗಿ ದೇವರು ಅನುಕಂಪ ಉಳ್ಳವರು ಹಾಗೂ ಕರುಣಾಮಯಿ. ಈ ಕೀರ್ತನೆ 136ರಲ್ಲಿ ನಾವು ಇದನ್ನ ಕಾಣ್ತೇವೆ. 7ನೇದಾಗಿ ದೇವರು ನೀತಿವಂತರು ಹಾಗೂ ನ್ಯಾಯವಂತರು. ಸೊ ಗಾಡ್ ಇಸ್ ರೈಚಸ್ ಅಂಡ್ ಜಸ್ಟ್.
ಕೀರ್ತನೆ 33 ವಚನ 4-5 ನಾವು ಕಾಣ್ತೇವೆ. ಪ್ರಿಯರೇ, ಇನ್ನು ನಾವು ಇದನ್ನ ಕೂಲಂಕುಷವಾಗಿ ಇನ್ನೂ ಆಳವಾಗಿ ಅಧ್ಯಯನ ಮಾಡುವಾಗ ಇದರ ಸ್ಪಷ್ಟತೆ ನಮ್ಗೆ ಗೊತ್ತಾಗ್ತದೆ. ಇದು ಕೇವಲ ಪೀಠಿಕೆ ಆಗಿರೋದ್ರಿಂದ ನಾನು ಮೇಲ್ಭಾಗದಲ್ಲಿ ಮಾತ್ರ ಇದನ್ನ ನಿಮ್ಗೆ ತಿಳಿಸ್ತೇನೆ. ನಮ್ಗೆ ಗೊತ್ತಿದೆ ಸಮಯದ ಅಭಾವ ಕೂಡ ನಮ್ಗೆ ಇದೆ ಅಂತ. ಹಾಗಾದ್ರೆ ಕೀರ್ತನೆಗಳ ಪುಸ್ತಕ ಪ್ರಾಚೀನ ಕಾಲದ ಹಾಡುಗಳು, ಗೀತೆಗಳು ಆಗಿದ್ದರು ಇವತ್ತಿಗೂ ಕೂಡ ಇದು ನಮಗೆ ಬಹಳ ಪ್ರಸ್ತುತವಾಗಿದೆ. ಸರಿಯಾದ ಸಮಯದಲ್ಲಿ ಜಾಯ್ ಬ್ರದರ್ ನಮಗೆ ಇದರ ಅಧ್ಯಯನವನ್ನ ತೆರೆದುಕೊಟ್ಟಿದ್ದಾರೆ. ಈ ಕೀರ್ತನೆ ನಮಗೆ ಎಷ್ಟೊಂದು ಪ್ರಮುಖವಾದದ್ದು ಅಂತ ನಮಗೆ ಹೋಗ್ತಾ ಹೋಗ್ತಾ ಈ 150 ಕೀರ್ತನೆಗಳನ್ನ ನಾವು ಅಧ್ಯಯನ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಈಗ ಕೀರ್ತನೆಗಳು ಪುರಾತನ ಕಾಲದಲ್ಲಿ ಬರೆಯಲ್ಪಟ್ಟಿದ್ರು ಕೂಡ ಈಗಲೂ ಅದು ನಮಗೆ ನಮ್ಮ ಜೀವನಕ್ಕೆ ಪ್ರಸ್ತುತ ಹಾಗೂ ಪ್ರಸಕ್ತವಾಗಿದೆ. ಸೊ ನಮಗೆ ಅಸಾಧಾರಣ ಒಂದು ಸಂಬಂಧವನ್ನ ಕಲ್ಪಿಸ್ತದೆ. ದೇವರಿಗೂ ನಮಗೂ ಒಂದು ಅಸಾಧಾರಣವಾದ ಸಂಬಂಧವನ್ನ ಇದು ಏರ್ಪಡಿಸಲು ನೆರವಾಗ್ತದೆ. ಕೀರ್ತನೆಗಳು ಭಾವನಾತ್ಮಕ ಅಭಿವ್ಯಕ್ತಿಗಳಾಗಿವೆ. ಅಂದ್ರೆ ಕೀರ್ತನೆಗಳು ನಮ್ಮ ಆನಂದದಿಂದ ದುಃಖದವರೆಗಿನ, ಕ್ರೋಧದಿಂದ ಕೋಪದಿಂದ ಕೃತಜ್ಞತಾ ಭಾವದವರೆಗಿನ ಎಲ್ಲ ನಮ್ಮ ಭಾವನೆಗಳನ್ನ, ನಮ್ಮ ಅಂತರಂಗದಲ್ಲಿ ಉದ್ಭವಿಸುವ ಎಲ್ಲ ಭಾವನೆಗಳನ್ನ ಅದು ಹೊರಗೆಡಲು, ಎಕ್ಸ್ಪ್ರೆಸ್ ಮಾಡಲು, ಅಭಿವ್ಯಕ್ತಿಗೊಳಿಸಲು ನಮಗೆ ಮಾತುಗಳನ್ನ ಒದಗಿಸಿಕೊಡ್ತವೆ. ವಿಶೇಷವಾಗಿ ನಮ್ಮ ಸಂಕಟದ ಸಮಯದಲ್ಲಿ ನಮಗೆ ಸಾಂತ್ವನವನ್ನ ನೀಡುತ್ತವೆ ಕೀರ್ತನೆಗಳು. ಮತ್ತೆ ಕೀರ್ತನೆಗಳು ನಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನವಾಗಿವೆ. ಕೀರ್ತನೆಗಳು ನಮಗೆ ಬೇಕಾದಂತಹ ಜ್ಞಾನ, ಮಾರ್ಗದರ್ಶನ, ಉತ್ತೇಜನಗಳ ಮೂಲಕ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನಮಗೆ ಸಹಕಾರಿಯಾಗಿದ್ದು ಸದಾ ನಮಗೆ ದೇವರ ಪ್ರಸನ್ನತೆ, ದೇವರ ಪ್ರೀತಿ ಮತ್ತು ದೇವರ ನಿಷ್ಠೆಯ ಬಗ್ಗೆ ನಮಗೆ ಸದಾ ಜ್ಞಾಪಿಸುತ್ತಾ ನಮ್ಮ ಪಯಣಕ್ಕೆ ನಮ್ಮನ್ನು ಸಿದ್ಧಗೊಳಿಸ್ತವೆ. ಮತ್ತೆ ಕೀರ್ತನೆಗಳು ನಮಗೆ ಉತ್ತಮ ಪ್ರಾರ್ಥನೆ ಮತ್ತು ಆರಾಧನೆಯ ಸಂಪನ್ಮೂಲವಾಗಿದೆ. ಕೀರ್ತನೆ ನಮಗೆ ನಮ್ಮಂದ್ರೆ ನಾವು ಹೇಗೆ ಪ್ರಾರ್ಥಿಸಬೇಕು, ಹೇಗೆ ದೇವರನ್ನ ಸ್ತುತಿಸಿ ಆರಾಧಿಸಬೇಕು ಎಂಬುದಕ್ಕೆ ಒಂದು ಮಾದರಿಯನ್ನ ಒದಗಿಸಿಕೊಡ್ತವೆ. ಇಟ್ಸ್ ಅ ಮಾಡೆಲ್. ದೇವರನ್ನು ನಾವು ಹೇಗೆ ಪ್ರಾಮಾಣಿಕತೆಯಿಂದ, ದೀನತೆಯಿಂದ ಹಾಗೂ ಆರಾಧನಾ ಭಾವದಿಂದ ದೇವರ ಬಳಿಗೆ ಬರಬೇಕು, ದೇವರೊಂದಿಗೆ ಜೀವಿಸಬೇಕು, ದೇವರೊಂದಿಗೆ ಒಂದು ಸಂಬಂಧವನ್ನ ಏರ್ಪಡಿಸ್ಕೊಳ್ಬೇಕು ಎಂಬುದನ್ನ ನಮಗೆ ಕಲಿಸಿಕೊಡ್ತವೆ. ಮತ್ತೆ ಸಂಕಟದಲ್ಲಿರುವವರಿಗೆ ಈ ಕೀರ್ತನೆಗಳು ಉಪಶಮನವನ್ನ ನೀಡುತ್ತವೆ. ಅಂದ್ರೆ ಜನರು ಕಷ್ಟವಾದ ಸಂದರ್ಭಗಳನ್ನ, ಕಷ್ಟವಾದ ಸಮಯವನ್ನ, ಸನ್ನಿವೇಶಗಳನ್ನ ಎದುರಿಸಿ ಬದುಕುವಾಗ ಕೆಲವು ಸಮಯ ನಮಗೆ ಇದರಿಂದ ಆಚೆ ಬರೋದು ಹೇಗೆಪ್ಪ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟೊಂದು ನಿರಾಶೆ, ಖಿನ್ನತೆಗೆ ನಾವು ಒಳಗಾಗ್ಬಿಡ್ತೀವಿ. ಇದರಿಂದ ನಮಗೆ ಹೊರಬರ್ಲಿಕ್ಕೆ ಸಾಧ್ಯವೇ ಇಲ್ವಾ ಅನ್ನುವ ಒಂದು ಪರಿಸ್ಥಿತಿ ನಾವು ಇರುವಾಗ ಈ ಕೀರ್ತನೆಗಳನ್ನ ನಾವು ಓದುವಾಗ, ಪ್ರಾರ್ಥಿಸುವಾಗ ಕೀರ್ತನೆ ನಮಗೆ ಭರವಸೆಯನ್ನ ಮತ್ತು ಉಪಶಮನವನ್ನ ನೀಡ್ತವೆ. ದೇವರು ಹೇಗೆ ನಮ್ಮನ್ನ ಕಾಪಾಡ್ತಾರೆ, ದೇವರು ನಮಗೆ ಹೇಗೆ ಶಾಂತಿ ಸಮಾಧಾನವನ್ನ ಕರುಣಿಸ್ತಾರೆ ಎಂಬುದನ್ನ ನಮಗೆ ಕಲಿಸಿಕೊಡ್ತವೆ. ಮತ್ತೆ ಈ ಕೀರ್ತನೆಗಳಿಂದ ನಮಗೆ ಧ್ಯಾನ ಮತ್ತು ನಮ್ಮ ಚಿಂತನೆಗಳು ಬೆಳವಣಿಗೆ ಆಗ್ತದೆ. ಈ ಕೀರ್ತನೆಗಳು ನಮ್ಮ ಜೀವನದ ಮೌಲ್ಯಗಳನ್ನ, ನಮ್ಮ ಜೀವನದ ಆದ್ಯತೆಗಳನ್ನ, ಪ್ರಯಾರಿಟೀಸ್ ಮತ್ತು ನಮ್ಮ ಸಂಬಂಧಗಳನ್ನ ಕುರಿತು ಚಿಂತನೆ ಮಾಡಲು ನಮಗೆ ಸದಾ ಪ್ರೇರಣೆಯನ್ನ ನೀಡುತ್ತವೆ. ಇದೆಲ್ಲವೂ ಕೀರ್ತನೆಯಲ್ಲಿ ಅಡಗಿವೆ ಪ್ರಿಯ. ಮತ್ತೆ ಕೀರ್ತನೆಗಳು ಒಂದು ಸಮುದಾಯದ ಬೆಳವಣಿಗೆಗೆ ಕಾರಣವಾಗ್ತವೆ. ಹೇಗೆ ಅಂದ್ರೆ ನಾವು ಯಹೂದ್ಯರ ಅಥವಾ ಇಸ್ರಾಯೇಲರ ಜೀವಿತದಲ್ಲಿ ನಾವು ನೋಡುವಾಗ
ಆದಿ ಧರ್ಮಸಭೆಯನ್ನು ನಾವು ನೋಡುವಾಗ ಅವರೆಲ್ಲರೂ ಒಟ್ಟಾಗಿ ಸೇರಿ ಒಂದು ಸಾಮೂಹಿಕವಾಗಿ ಈ ಕೀರ್ತನೆಗಳನ್ನ ಹಾಡ್ತಾ ಇದ್ರು. ಈ ಕೀರ್ತನೆಗಳನ್ನ ಹಾಡೋದಕ್ಕೋಸ್ಕರ ಒಟ್ಟಾಗಿ ಸೇರ್ಕೊಂಡು ಅವರು ಪ್ರಾರ್ಥಿಸುವಾಗ, ಕೀರ್ತನೆಗಳನ್ನ ಹಾಡುವಾಗ ಅಲ್ಲಿ ಒಂದು ಐಕ್ಯತೆ ಬೆಳೀತಾ ಇತ್ತು, ಅಲ್ಲಿ ಒಂದು ಸಮುದಾಯವೇ ಏರ್ಪಡ್ತಾ ಇತ್ತು. ಮತ್ತೆ ಕೀರ್ತನೆಗಳು ಜನರನ್ನ ಒಟ್ಟುಗೂಡಿಸುವಲ್ಲಿ, ಅವರನ್ನು ಐಕ್ಯತೆಗೆ ತರುವಲ್ಲಿ ತುಂಬಾ ತುಂಬಾ ಸಹಾಯಕವಾಗಿವೆ. ಅದೇ ರೀತಿ ಪ್ರಿಯರೇ, ಈ ಕೀರ್ತನೆಗಳು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನ ಹೊಂದಿವೆ. ಸಾಂಸ್ಕೃತಿಕ ಪ್ರಾಮುಖ್ಯತೆ ಹೇಗಪ್ಪ ಅಂತ ಹೇಳಿದ್ರೆ, ಕೀರ್ತನೆಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಹಾಗೂ ಇತಿಹಾಸದಲ್ಲಿ ಸಾಹಿತ್ಯ, ಕಲೆ, ಸಂಗೀತಗಳ ಮೇಲೆ ಪ್ರಭಾವ ಬೀರಿವೆ ಹಾಗೂ ಸಂಪನ್ಮೂಲವಾಗಿ ಮಾನವನ ಅನುಭವಗಳನ್ನು ಅರ್ಥೈಸಿಕೊಳ್ಳಲು ಸಹಕಾರಿಯಾಗಿವೆ. ಇವತ್ತಿಗೂ ಕೂಡ ನಾವು ದೇವಾಲಯಗಳಲ್ಲಿ ಹಾಡುವಂತ ಹೆಚ್ಚಿನ ಹಾಡುಗಳು ಯಾವುದರಿಂದ ಪ್ರೇರಣೆಯಾಗಿದೆ, ಯಾವುದರಿಂದ ಆರಿಸಿಕೊಳ್ಳಲಾಗಿದೆ ಅಂದ್ರೆ ಅದೆಲ್ಲ ಹೆಚ್ಚಿನದು ಕೀರ್ತನೆಗಳೇ ಆಗಿವೆ ಪ್ರಿಯರೇ. ಸೊ ಕೀರ್ತನೆಗಳು ನಮ್ಮ ಭಕ್ತಿಯ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಕೀರ್ತನೆಗಳು ನಮ್ಮ ಭಕ್ತಿಯ ಬೆಳವಣಿಗೆ ಅಂದ್ರೆ ನಾವು ವೈಯಕ್ತಿಕವಾಗಿ ದೇವರಲ್ಲಿ ಒಂದು ಭಕ್ತಿಯನ್ನ ಬೆಳೆಸ್ಕೊಳ್ಬೇಕಾದ್ರೆ ಒಂದು ದೈನಿಕವಾಗಿ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳೋದಾದ್ರೆ, ಅಥವಾ ಸಾಪ್ತಾಹಿಕವಾಗಿ ಒಂದು ವಾರದ ಟೈಮ್ ಟೇಬಲ್ ಅನ್ನ ಮಾಡಿಕೊಂಡು ಈ ಕೀರ್ತನೆಗಳನ್ನ ನಾವು ನಿರಂತರವಾಗಿ ಪಠಿಸುವುದಾದರೆ, ಅದನ್ನ ಧ್ಯಾನಿಸುವುದಾದರೆ ಖಂಡಿತ ನಮ್ಮಲ್ಲಿ ಭಕ್ತಿ ಬೆಳವಣಿಗೆ ಉಂಟಾಗ್ತದೆ. ಸೊ ಅದೇ ಪ್ರಿಯರೇ, ನಮ್ಮ ಕ್ರೈಸ್ತೀಯ ಜೀವನದಲ್ಲಿ ಕೀರ್ತನೆಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಇವತ್ತು ಮಾನೆಸ್ಟ್ರಿಗಳಲ್ಲಿ, ಕಾನ್ವೆಂಟ್ಗಳಲ್ಲಿ, ಧಾರ್ಮಿಕ ಸಭೆಗಳಲ್ಲಿ ಹಾಗೂ ವಿಶ್ವದಾದ್ಯಂತ ಕ್ರೈಸ್ತ ಸನ್ಯಾಸಿಗಳು, ಸನ್ಯಾಸಿನಿಯರು, ಯಾಜಕರು, ಧಾರ್ಮಿಕ ಭಗಿನಿಯರು, ಧಾರ್ಮಿಕ ಸಹೋದರರು ಒಟ್ಟಾಗಿ ಸೇರಿ ದಿನದ ನಿಗದಿತ ಸಮಯದಲ್ಲಿ ಅಂದ್ರೆ ಮುಂಜಾನೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಕೀರ್ತನೆಗಳನ್ನು ಹಾಡುತ್ತಾ ಪ್ರಾರ್ಥಿಸ್ತಾರೆ. ಅದು ಅವರ ಸಮುದಾಯದ ಪ್ರಾರ್ಥನೆ ಆಗಿದೆ. ಇದರಲ್ಲಿ ಕಂಪಲ್ಸರಿ ಕೀರ್ತನೆಗಳನ್ನೇ ಹಾಡುತ್ತಾರೆ. ಸೊ ಅನೇಕ ಕಡೆಗಳಲ್ಲಿ ಭಕ್ತ ವಿಶ್ವಾಸಿಗಳು ದೇವಾಲಯಗಳಲ್ಲಿ ಒಟ್ಟು ಸೇರಿ ಬಲಿಪೂಜೆಗೆ ಮುಂಚೆ ಕೀರ್ತನೆಗಳನ್ನ ಹಾಡುವ ಪದ್ಧತಿಯನ್ನ ಉಳಿಸ್ಕೊಂಡಿದ್ದಾರೆ. ಸೊ ಹೀಗೆ ಹಾಡುವ ಮೂಲಕ ದೇವರನ್ನ ಸ್ತುತಿಸಿ ಕೊಂಡಾಡಲಾಗ್ತದೆ. ಇದಲ್ಲದೆ ನಾವು ಕಠಿಣ ಪರಿಸ್ಥಿತಿಯನ್ನ ಎದುರಿಸುವಾಗ, ಪ್ರಕೃತಿಯ ವಿಕೋಪಗಳಿಗೆ ತುತ್ತಾದಾಗ ಈ ಕೀರ್ತನೆಗಳ ಮೂಲಕ ದೇವರಿಗೆ ಮೊರೆ ಇಟ್ಟು ಪ್ರಾರ್ಥಿಸಿದಾಗ ಅನೇಕ ಪರಿಸ್ಥಿತಿಗಳು ಬದಲಾಗಿರುವುದನ್ನ ನಾವು ಕಾಣ್ತೇವೆ. ಇದಕ್ಕೆ ಅನೇಕ ರೀತಿಯ ಸಾಕ್ಷಿಗಳು ನಮ್ಮ ಮುಂದೆ ಇವೆ. ಒಂದು ಸಾಕ್ಷಿನ ಹೇಳೋದಾದ್ರೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಆ ಜಪಾನ್ ಹಿರೋಶಿಮಾ ಮೇಲೆ ಮೊಟ್ಟ ಮೊದಲ ಅಣು ಬಾಂಬ್ ಅನ್ನ ಸ್ಫೋಟಿಸಿದಾಗ ಅಲ್ಲಿ ಇಡೀ ಪಟ್ಟಣವೇ ನಾಶವಾಗಿರ್ತದೆ. ಆ ಬಾಂಬು ಬೀಳುವ ಆ ಕೆಳಭಾಗದಲ್ಲಿ ನೇರವಾಗಿ ಒಂದು ದೊಡ್ಡ ಆಸ್ಪತ್ರೆ ಇತ್ತಂತೆ. ಆ ಆಸ್ಪತ್ರೆಗೆ ದೊಡ್ಡ ದೊಡ್ಡ ಕಂಬಗಳಿತ್ತಂತೆ. ಆ ಸ್ಫೋಟ ಎಷ್ಟು ಭೀಕರವಾಗಿತ್ತಂತ ಹೇಳಿದ್ರೆ, ಆ ಒಂದು ಫೋರ್ಸ್ಗೆ ಆ ಕಂಬಗಳು ನೆಲದೊಳಗಡೆ ಹೋಗಿದ್ವಂತೆ. ಆದರೆ ಅದರ ಸಮೀಪದಲ್ಲೇ ಇದ್ದಂತಹ ಒಂದು ಕಾನ್ವೆಂಟ್ ಮತ್ತು ಇದು ಗುರುಗಳ ಒಂದು ಸಮುದಾಯ, ಕಮ್ಯುನಿಟಿ, ಅಲ್ಲಿ ಕೂತ್ಕೊಂಡು ಅವರೆಲ್ಲರೂ ಕೀರ್ತನೆಗಳನ್ನ ಪ್ರಾರ್ಥಿಸುವಾಗ ಅವರಿಗೆ ಏನು ಸಂಭವಿಸಿಲ್ಲ, ಅವರು ಮಾತ್ರ ಸೇಫ್ ಆಗಿ ಇದ್ರು. ಸೊ ಪ್ರಿಯರೇ, ಕೀರ್ತನೆಗಳು ಎಷ್ಟು ಪ್ರಭಾವವಾಗಿದೆ, ಇವತ್ತಿಗೂ ಕೂಡ ನಮ್ಗೆ ಎಷ್ಟು ಪ್ರೇರಕವಾಗಿವೆ ಎಂಬುದನ್ನ ತಿಳಿಸ್ಕೊಳ್ತದೆ. ಸೊ ಒಟ್ಟಿನಲ್ಲಿ ಹೇಳುವುದಾದ್ರೆ ಈ ಕೀರ್ತನೆಗಳು ಕಾಲಾತೀತವಾಗಿವೆ, ಕಾಲಾತೀತವಾದ ಮತ್ತು ಒಂದು ಸಂಪನ್ಮೂಲವಾಗಿದೆ ನಮಗೆ. ಇದು ನಮ್ಮೊಂದಿಗೆ ಸದಾ ಮಾತನಾಡುವ ಸಾಧನಗಳಾಗಿವೆ ಮತ್ತು ಹಳೆಯ ಮತ್ತು ಹೊಸ ಒಡಂಬಡಿಕೆಗೆ ಆಧಾರವಾಗಿವೆ. ಎರಡನ್ನು ಬೆಸೆಯುವಂತ ಒಂದು ಕೊಂಡಿಯಾಗಿದೆ. ಇಂದಿನ ಸಂಕೀರ್ಣ ಪ್ರಪಂಚದಲ್ಲಿ ನಾವು ಬದುಕಲು ಕೀರ್ತನೆಗಳು ನಮಗೆ ನಿಜಕ್ಕೂ ಒಂದು ಆಧಾರ ಸ್ತಂಭಗಳೇ ಆಗಿವೆ. ಆದ್ರಿಂದ ಪ್ರಿಯರೇ, ಈ ಕೀರ್ತನೆಗಳ ಒಂದು ಅಧ್ಯಯನವನ್ನ ನಾವು ಪ್ರಾರಂಭಿಸಿದ್ದೇವೆ.
ಸೂಕ್ತ ಸಮಯದಲ್ಲಿ ಬ್ರದರ್ ನಮಗೆ ಇದನ್ನ ಆರಿಸಿಕೊಟ್ಟಿದ್ದಾರೆ. ಈ ಕೀರ್ತನೆಗಳನ್ನ ನಾವು ಬಹಳ ಭಕ್ತಿಯಿಂದ ಹಾಗೂ ಸೀರಿಯಸ್ ಆಗಿ ಪ್ರಾಮಾಣಿಕವಾಗಿ ಈ ಒಂದು ಅಧ್ಯಯನ ನಾವು ಪ್ರಾರಂಭಿಸೋಣ. ಅನೇಕ ಪುಸ್ತಕಗಳನ್ನ ನಾವು ನೋಡಿದ್ದೇವೆ, ಆದರೆ ಇದು ಒಂದು ಅನ್ನುವ ಒಂದು ಭಾವನೆಯನ್ನ ತಳೆಯದೆ ಪ್ರತಿಯೊಬ್ಬರು ಇದರಲ್ಲಿ ಪ್ರತಿ ದಿನವೂ ಭಾಗವಹಿಸಿ ಈ ಕೀರ್ತನೆಗಳಂದ್ರೆ ನಮ್ಮ ಅಂತರಂಗವನ್ನ ದೇವರಿಗೆ ತೆರೆದುಕೊಡುವಂತಹ, ಮತ್ತೆ ದೇವರು ಮಾಡಿದ ಪ್ರತಿಯೊಂದು ಶ್ರೇಷ್ಠ ಕಾರ್ಯಗಳನ್ನ ಸ್ತುತಿಸಿ ಆಡುವಂಥದ್ದು. ಎಷ್ಟೋ ಸಾರಿ ನಮ್ಗೆ ಸ್ತುತಿ ಆರಾಧನೆಯಲ್ಲಿ ಧ್ಯಾನ ಕೂಟಗಳಲ್ಲಿ ನಾವು ತಡವಡಿಸ್ತೀವಿ, ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ನಾವು ಕೀರ್ತನೆಗಳನ್ನ ಸರಿಯಾಗಿ ತಿಳ್ಕೊಂಡಿದ್ರೆ, ಓದಿ ನಾವು ವೆಲ್ವರ್ಸ್ ಆಗಿದ್ರೆ ಆ ಸ್ತುತಿ ಆರಾಧನೆ ಮಾಡೋದಕ್ಕೆ ನಮಗೆ ಯಾವ ತ್ರಾಸವೂ ಆಗೋದಿಲ್ಲ. ಹಾಗಾಗಿ ಪ್ರಿಯರೇ, ಈ ಒಂದು ಅಧ್ಯಯನ ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಸೀರಿಯಸ್ ತಗೊಂಡು ಪ್ರಾಮಾಣಿಕವಾಗಿ ಇದರ ಅಧ್ಯಯನವನ್ನ ಮಾಡ್ತಾ ಆ ಕೀರ್ತನೆಯಲ್ಲಿ ನಾವು ನಮ್ಮ ಭಕ್ತಿ ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾ ಇತರರನ್ನು ಇದರ ಕಡೆ ಸೆಳೆಯುವಂತೆ ನಾವು ಸಿದ್ಧರಾಗೋಣ. ಅದಕ್ಕಾಗಿ ಪ್ರಯತ್ನಿಸೋಣ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಪೀಠಿಕೆನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹೋಗ್ತಾ ಹೋಗ್ತಾ ನಮ್ಮಲ್ಲಿ ಇರುವಂತ ಅನೇಕ ಮೇಧಾವಿಗಳಿದ್ದಾರೆ, ಅವರು ನಮಗೆ ತಿಳಿಸ್ಕೊಡ್ತಾರೆ. ಸೊ ಇದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಅರಿತುಕೊಂಡು ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಪೀಠಿಕೆನ ಮುಗಿಸ್ತೇನೆ. ಎಲ್ಲರಿಗೂ ವಂದನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಿಯರೇ, ನಾವು ಆಲಿಸಿದ ಹಾಗೆ ಕೀರ್ತನೆ ಅತಿ ಮುಖ್ಯವಾಗಿರೋದು. ಪೀಠಿಕೆ ನಾವು ಆಲಿಸಿ ಆಗಿದೆ. ದಯವಿಟ್ಟು ಇದು ನೀವು ಒಂದೆರಡು ಸತಿ ರಿಪೀಟ್ ಮಾಡಿ ಆಲಿಸಬೇಕು. ಪ್ರತ್ಯೇಕವಾಗಿ ಕೀರ್ತನೆ ನಾವು ಕಲಿಯಲು ಪ್ರಾರಂಭಿಸುವಾಗ ಅದ್ರ ಎಲ್ಲೆಲ್ಲಾ ಸೋರ್ಸ್ಗಳು ನಮಗೆ ಸಿಗ್ತದೆ. ಯಾಕಂದ್ರೆ ಮೊದಲನೇ ಕೀರ್ತನೆ ತಗೊಂಡ್ರೆ ನಾಳೆ ಆರೋಗ್ಯ ಸ್ವಾಮಿಯವರು ಕೊಡುವರು 6 ವಚನ ಇರೋದು. ಈ 6 ವಚನಗಳಲ್ಲಿ ತುಂಬಾ ಡೆಪ್ತ್ ಆಗಿರುವ ಕಾರ್ಯಗಳು ಇರ್ತವೆ. ನಾವು ಅದರ ಮೇಲ್ಮಟ್ಟದಲ್ಲಿರೋದು ಮಾತ್ರ ನಾವು ಇದುವರೆಗೆ ನೋಡಿದೀವಿ. ಸೊ ಇನ್ನು ಮುಂದೆ ನಾವು ಇದರಲ್ಲಿ ಏನಿದೆ, ಯಾಕಂದ್ರೆ ಸೇಂಟ್ ಅಗಸ್ಟಿನ್ ಇದ್ರ ಬಗ್ಗೆ ತುಂಬಾ ಡೀಪರ್ ಆಗಿ ಕಲಿತಿದ್ದಾರೆ, ಬುಕ್ಕೇ ಬರೆದಿದ್ದಾರೆ ಸೇಂಟ್ ಅಗಸ್ಟಿನ್ ಇದ್ರ ಬಗ್ಗೆ. ಮಾತ್ರವಲ್ಲ, ಥಾಮಸ್ ಅಕ್ವಿನಸ್ ಇನ್ನಿತರ ಸಂತರುಗಳು ಈ ಕೀರ್ತನೆಯ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಕಾರ್ಯಗಳು ಮಾಡಿದ್ದಾರೆ. ಸೊ ನಾವು ಏನೆಲ್ಲ ಸಾಧ್ಯತೆಗಳು ಉಪಯೋಗಿಸಬಹುದು ಅದೆಲ್ಲ ಉಪಯೋಗಿಸಿ ಕೀರ್ತನೆಗಳನ್ನು ಒಂದಾಗಿ ಕಲಿಯಲು ನಾವು ಪ್ರಯತ್ನ ಪಡೋಣ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಆರ್ಯಕ್ಕೆ ಸಮಯ ಬರೆದಲ್ಲಿ ನಂಗೆ ನಾಳೆ ವಚನ ಇದೆ. ಜಸ್ಟ್ ಒಂದು ವಚನ ನನಗೆ 3ನೇ ವಚನ ತಗೊಂಡ್ರೆ, ಮೊದಲನೇ ಕೀರ್ತನೆಯ 3ನೇ ವಚನ ತಗೊಂಡ್ರೆ, ನಾನು ಹೇಳೋದು ನೀವು ಕೀರ್ತನೆ ಪ್ರಿಪೇರ್ ಮಾಡುವಾಗ ನೀವು ನಿಮ್ಮ ಆ ಒಂದು ಯೋಚನೆ ಹೀಗಿರ್ಬೇಕು. ಜಸ್ಟ್ 3ನೇ ವಚನ ಓದಿ ನೋಡೋಣ. ನಾವು ಅದರ ಒಂದು ಎಕ್ಸ್ಪ್ಲನೇಷನ್ ಕಾಣುವಾಗ ನಿಮ್ಗೊಂದು ಐಡಿಯಾ ಸಿಗ್ತದೆ ಹೇಗೆ ಒಂದೊಂದು ವಚನಗಳು ನೀವು ಇಂಟರ್ಪ್ರೆಟ್ ಮಾಡಬಹುದು ಅಂತ ಹೇಳಿ. 3ನೇ ವಚನ ಯಾರಾದ್ರೂ ಓದ್ತೀರಾ? ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀಯ ವೃಕ್ಷದಂತೆ, ಎಲೆ ಬಾಳದೆ ಪಸಿರಿಸುವುದು ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಓಕೆ, ಈ ಒಂದು ವಚನ ನೀವು ತಗೊಂಡ್ರೆ, ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀಯ ವೃಕ್ಷದಂತೆ, ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿಸುವ ತರುವಂತೆ ಅವನ ಪ್ರವೃತ್ತಿಗಳು ಅವನ ಕಾರ್ಯಗಳಿಗೆ ಸಫಲತೆ. ಸೊ ಪ್ರಿಯರೇ, ಇದು ಈ ಮರ ಯಾವುದು? ಮರ ಯಾರು? ನಾವು ಪ್ರತಿಯೊಬ್ಬರು. ಈ ಮರ ಯೇಸು ಸ್ವಾಮಿ. ಓಕೆ, ನದಿ ಯಾವುದು? ಪವಿತ್ರಾತ್ಮರು. ಓಕೆ, ನಾವು ಈ ರೀತಿ ಧ್ಯಾನಿಸಿ ನಾವು ಬರುವಾಗ ನದಿ ಪವಿತ್ರಾತ್ಮರು, ಮರ ಯೇಸು ಸ್ವಾಮಿ, ಇದರಲ್ಲಿರುವ ಎಲೆಗಳು ದೇವರ ವಾಕ್ಯ. ಓಕೆ,
ಫಲಗಳು, ಪವಿತ್ರಾತ್ಮರ ಸತ್ಫಲಗಳು. ಸೊ ಈ ರೀತಿ ಅದರ ಹಿಂದಿನ ವಚನದಲ್ಲಿದೆ, ರಾತ್ರಿಯು ಹಗಲು ಅವನು ಧ್ಯಾನಿಸುವನು. ರಾತ್ರಿ ಅಂದ್ರೆ ಯಾವುದು? ನಮ್ಮ ರಾತ್ರಿಗಳು ಅಂದ್ರೆ ಈ ಕತ್ತಲೆ ಅಲ್ಲ, ನಮ್ಮ ರಾತ್ರಿಗಳು ಎಂದು ಹೇಳುವಾಗ ಒಂದು ರೀತಿ ದೇವರು ನಮ್ಮಲ್ಲಿ ಪ್ರವರ್ತಿಸುತ್ತಾ ಇಲ್ಲ ಎಂಬ ರೀತಿಯಲ್ಲಿ ನಮ್ಗೆ ಅನಿಸುವ ಆ ಸಮಯಗಳು ರಾತ್ರಿ ಎಂದು ಹೇಳ್ಬಹುದು. ದೇವರ ಪ್ರಸನ್ನತೆ ಅನುಭವಿಸಲು ಸಾಧ್ಯವಿಲ್ಲದೆ ಇರುವ ಸಮಯ, ಹಗಲು ದೇವರ ಪ್ರಸನ್ನತೆ ಇರುವ ಸಮಯ. ಸೊ ಈ ದೇವರ ಪ್ರಸನ್ನತೆ ಅನುಭವಿಸಲು ಸಾಧ್ಯ ಇಲ್ಲದೆ ಇರುವ ಆ ಸಮಯ ಆಗಲಿ, ಅಲ್ಲದೆ ಇರುವ ಸಮಯವಾಗಲಿ, ನಾವು ಈ ನದಿಯ ಬದಿಯಲ್ಲಿ ನಟ್ಟಿರುವ ಆ ಮರವಾದ ಯೇಸು ಸ್ವಾಮಿಯಂತೆ ಆಗುವಾಗ ನಾವು ಸಕಾಲಕ್ಕೆ ಫಲ ಕೊಡುವರು. ಪ್ರಿಯರೇ, ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಮಾಡಕ್ ಜಸ್ಟ್ ಒಂದು ಪಾಯಿಂಟ್ ಹಾಕಿದ್ದೇನೆ. ಇದಕ್ಕೆ ಆ ಮರಕ್ಕೆ ನಮ್ಮನ್ನೇ ಹೋಲಿಸ್ಬೋದು. ಸೊ ಯೇಸು ಸ್ವಾಮಿ ಅಲ್ಲಿದ್ದಾರೆ, ನೆಕ್ಸ್ಟ್ ನಾವು ಯೇಸುವಿನ ಹಾಗೆ ಆಗ್ಬೇಕಲ್ಲ, ಆಗ ನಾವು ಆಗ್ಬೋದು. ಓಕೆ, ನಾವ್ ಎಲ್ಲಿರ್ಬೇಕು? ಪವಿತ್ರಾತ್ಮರಾಗಿರುವ ನದಿಯ ಬದಿಯಲ್ಲಿ ಇರ್ಬೇಕು. ಓಕೆ, ನಮ್ಮ ಎಲೆಗಳು ದೇವರ ವಾಕ್ಯ ಆಗ್ಬೇಕು. ನಾವು ನಿರಂತರವಾಗಿ ಮಾತನಾಡುವ ಪದಗಳು ದೇವರ ವಾಕ್ಯವೇ ಆಗ್ಬೇಕು. ಆಗ ಬಿಸಿಲಿರಲಿ, ಮಳೆ ಇರಲಿ, ಬರಗಾಲ ಬರಲಿ, ನಾವು ಎಲೆಗಳಾಗೇ ಉಳಿಯುತ್ತದೆ. ನಮ್ಗೆ ದೇವರ ವಾಕ್ಯ ನಮ್ಮ ನಾಲಿಗೆಯಲ್ಲಿ ಯಾವಾಗಲೂ ನಿರಂತರವಾಗಿ ಇರುತ್ತದೆ. ಸೊ ಪ್ರಿಯರೇ, ಈ ಒಂದು ಶೈಲಿಯಲ್ಲಿ ನಾವು ಇಂಟರ್ಪ್ರೆಟ್ ಮಾಡಲು ಪ್ರಾರಂಭಿಸುವಾಗ ಕೀರ್ತನೆ ನಮ್ಗೆ ನಿಜವಾಗಿಯೂ ಒಂದು ಸ್ಥಿರವಾಗಿ ನಮ್ಮ ನಾಲಿಗೆಯಲ್ಲಿ ಇರುತ್ತದೆ. ಮತ್ತೆ ಅದು ಒಂದೊಂದು ವಚನ ನಾವು ಒಬ್ಬೊಬ್ಬರು ಪ್ರಯತ್ನ ಪಡೋಣ. ಹಾಡು ರೂಪಕ್ಕೆ ನಾವು ಓದಲು, ಹಾಡು ರೂಪಕ್ಕೆ ದೊಡ್ಡ ಟ್ಯೂನ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಒಂದು ಹಾಡುವ ರೀತಿಯಲ್ಲಿ ನಾವು ಅದಕ್ಕೆ ಒಂದು ಟ್ಯೂನ್ ಸಹ ಕೊಡಲು ಪ್ರಾರಂಭಿಸುವಾಗ, ನಿಮ್ಗೆ ಯಾರಿಗಾದ್ರೂ ಇದರ ಟ್ಯೂನ್ ಸಿಕ್ಕಿದ್ರೆ ಒಂದು ಆಡಿಯೋ ವಾಟ್ಸ್ಆಪ್ ಅಲ್ಲಿ ಒಂದು ಆಡಿಯೋ ಮೆಸೇಜ್ ತರ ಹಾಡಿ ನೀವು ಇಡಬಹುದು. ಅಟ್ಲೀಸ್ಟ್ ಒಂದು ವಚನ ಅಥವಾ ಪೂರ್ತಿ 6 ವಚನಗಳು ಹಾಡು ರೂಪದಲ್ಲಿ ಹಾಡಿ ಇಡುವುದಾದ್ರೆ ಪ್ರಿಯರೇ, ನಿಜವಾಗಿಯೂ ಒಂದು ಫ್ರೂಟ್ಫುಲ್ ಆಗಿರುವ ಒಂದು ಕಾರ್ಯ ಆಗ್ತದೆ. ನೀವು ಓದುವಾಗ ಒಂದು ವಚನಕ್ಕೆ ಒಂದು ಹಾಡು ರೂಪ ಸಿಕ್ಕಿದ್ರು ಪರವಾಗಿಲ್ಲ, ಪೂರ್ತಿ ಹಾಡು ರೂಪ ಸಿಕ್ಕಿದ್ರು ಪರವಾಗಿಲ್ಲ, ನೀವು ಒಂದು ಆಡಿಯೋ ಮೆಸೇಜ್ ಆಗಿ ಹಾಕಿ ಆ ಹಾಡು ಹಾಡಿ. ಸೊ ಎಲ್ರಿಗೂ ಅದೊಂದು ಸ್ಫೂರ್ತಿ ಆಗ್ತದೆ. ಸೊ ಒಬ್ಬೊಬ್ಬರಿಗೂ ಬೇರೆ ಬೇರೆ ರೀತಿಯ ಟ್ಯೂನ್ ಸಿಕ್ಕುವಾಗ ಇದು ಬೆಸ್ಟ್ ಟ್ಯೂನ್ ನಾವು ಸೆಲೆಕ್ಟ್ ಮಾಡಬಹುದು. ಅದು ಈ ಆಡಿಯೋ ಮೀನ್ ಈ ಕೀರ್ತನೆಗಳು ಕಂಪ್ಲೀಟ್ ಆಗೋದಷ್ಟು ದೇವರ ಚಿತ್ತವಾದ್ರೆ ನಾವೊಂದು ಆಡಿಯೋ ಕೀರ್ತನೆ ಕನ್ನಡದಲ್ಲಿ ರಿಲೀಸ್ ಮಾಡಲು ನಾವು ಪ್ರಯತ್ನ ಪಡೋಣ. ನಮ್ಮ ಟಾರ್ಗೆಟ್ ಆಗಿರ್ಬೇಕು. ಸೊ ಇದು ಎಲ್ರಿಗೂ ಉಪಯೋಗನೂ ಆಗ್ತದೆ. ನಾನು ಹುಡುಕ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಬೇರೆ ಭಾಷೆಗಳಲ್ಲೆಲ್ಲ ಯೂಟ್ಯೂಬ್ ಆಡಿಯೋ ಕೀರ್ತನೆ ಇದೆ. ಕನ್ನಡದಲ್ಲಿ ಇದುವರೆಗೆ ಆಡಿಯೋ ಕೀರ್ತನೆ ಕಾಣಲಿಲ್ಲ. ನಾನು ಮಲಯಾಳದಲ್ಲಿ ಇರೋದೊಂದು ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ಸೊ ಪ್ರಿಯರೇ, ಪ್ರಯತ್ನ ಪಡೋಣ, ನಮ್ಮಿಂದ ಅಸಾಧ್ಯವಾಗಿ ಯಾವುದೂ ಇಲ್ಲ. ಸೊ ಮಾತ್ರವಲ್ಲ, ಇದರಲ್ಲಿ ಎಲ್ರೂ ಅಟೆಂಡ್ ಮಾಡಲು ಪ್ರಯತ್ನ ಪಡಿ, ಮಿಸ್ ಆಗದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಕೆಲವರು ಮಿಸ್ ಆಗ್ತಾ ಇದ್ರು ಈ ಕೀರ್ತನೆಗೆ. ಯಾಕಂದ್ರೆ ಇದು ಇನ್ನೊಂದು ಅವಕಾಶ ಇದಕ್ಕೆ ಸಿಗ್ತದೋ ಇಲ್ಲೋ ನಾವು ಹೇಳಕ್ಕಾಗಲ್ಲ. ಸೊ ಅದರಿಂದ ಈ 150 ಕೀರ್ತನೆಗಳು ಪ್ರಿಯರೇ, ನಮ್ಗೆ 153 ಮಣಿ ಜಪಸರ ಬಂದಿರುವುದು ಈ 150 ಕೀರ್ತನೆಗಳ ಒಂದು ಎಕ್ಸ್ಟೆನ್ಷನ್ ಆಗಿದೆ. ಆ ಕಾಲದಲ್ಲಿ ಯಹೂದ್ಯರು ಒಂದು ಬಾಕ್ಸ್ ಅಲ್ಲಿ 150 ಕಲ್ಲುಗಳು ಇಡ್ತಾ ಇದ್ರಂತೆ. ಒಂದು ಕೀರ್ತನೆ ಹೇಳಿ ಈ ಬಾಕ್ಸ್ ತಗೊಂಡು ಈ ಬಾಕ್ಸಿಗೆ ಇಡುವುದು. ಸೊ 150 ಕೀರ್ತನೆ ಆಗುವಾಗ ಕಂಪ್ಲೀಟ್ ಆಗ್ತದೆ. ಅದು ಬಂದು ನಮ್ಗೆ ಜಪಸರದ ಮಣಿಗಳಾಯಿತು. ಸೊ ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ಕೀರ್ತನೆಗಳು. ಇದೊಂಥರ ನಾನು ಹೇಳಿದಾಗ ಪ್ರಾಫೆಟಿಕ್ ಬುಕ್ಕು ಸಹ. ಯೇಸು ಸ್ವಾಮಿ ಮಾಡಿದ ಅನೇಕ ಕಾರ್ಯಗಳು ಇದರಲ್ಲಿದೆ. ಯೇಸು ಸ್ವಾಮಿ ಅನೇಕ ಬಾರಿ ಕೀರ್ತನೆಗಳು ರಿಪೀಟ್ ಮಾಡಿದ್ದಾರೆ, ಪ್ರಾರ್ಥನೆಯಲ್ಲಿ ಉಪಯೋಗಿಸಿದ್ದಾರೆ. ಸೊ ಪ್ರಿಯರೇ, ಇದನ್ನೆಲ್ಲ ಮನಗಂಡು ನಾವು ಇದರ ಸೀರಿಯಸ್ನೆಸ್ ಅಲ್ಲಿ ನಾವು ತಗೊಳ್ಳಲು ಪ್ರಯತ್ನ ಪಡೋಣ. ಸೊ ದೇವರು ನಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಇನ್ನು ನಿಮ್ಮ ಅನಿಸಿಕೆಗಳು ರೆಕಾರ್ಡಿಂಗ್ ಆಫ್ ಮಾಡಿ. ನೀವು ಹೇಳಿ.